ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವೀಕ್ಷಕ. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕಾರವಾರ ಡಿಸ್ಟ್ರಿಕ್ಟ್ ಕೌನ್ಸಿಲರ್ಸ್ ಅನ್ನು. ಅವರು ಒಬ್ಬ ಮಹಿಳಾ ವ್ಯಕ್ತಿಯಾಗಿದ್ಕೊಂಡು ಜನಸೇವೆ ಮಾಡಲಕ್ಕಾಗಿ ಬಂದಿದ್ದಾರೆ. ಬನ್ನಿ ಮೇಡಮ್ ನ ಕುರಿತು ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ಮೇಡಮ್ ನಿಮ್ಮ ಹೆಸರು? ನೇಹಾ ಸುರೇಶ್ ನಾಯಕ್ ಅಂತ ಹೇಳಿ. ಈಗ ಎಷ್ಟನೇ ವಾರ್ಡಿಂದ ನೀವು ಆಯ್ಕೆ ಆಗಿರುವಂತದ್ದು? 8ನೇ ವಾರ್ಡಿಂದ ಆಗಿರುವಂತದ್ದು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಸುರೇಶ್ ಶಿವನ್. ಸರ್ ಈಗ ಮೇಡಮ್ ಅವರು ವಿಜೇತರಾಗಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಚಲೋ ಅನ್ನಿಸ್ತಾ ಇದೆ ಸರ್. ಇದೇ ಮೊದಲನೇ ಬಾರಿ ಸರ್ ಈಗ ಹೌದು ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮೋಹನ್ ಶಿವನಾಯಕ್. ಮೋಹನ್ ಶಿವನಾಯಕ್ ಅಂತ ಹೇಳಿ. ಈಗ ಮೇಡಮ್ ಅವರು ಎಲ್ಲ ವಿಜೇತರಾಗಿದ್ದಾರೆ ಸರ್. ಈಗ ನಿಮ್ಗೆ ಯಾವ ರೀತಿ ಈಗ ಒಂದು ಸಿಹಿ ಆಗ್ತಾ ಇದೆ ಸರ್? ಈಗ ಬಹಳ ಖುಷಿಯಾಗಿದೆ. ನಮ್ಮ ಮನೆಯಲ್ಲಿ ಹೊಸ ಒಂದು ಕೌನ್ಸಿಲರ್ ಆಗಿದ್ದಾರೆ. ಬಹಳ ಖುಷಿ ಅಂದ್ರೆ ನಮ್ಮ ಬಡವರು ಒಂದು ಒಳ್ಳೆ ಕೆಲಸ ಮಾಡ್ಬೇಕನ್ನೋ ಉದ್ದೇಶದಿಂದ ನಾವು ಕೌನ್ಸಿಲರ್ ಆಗಿರೋ, ಬೇರೆ ಯಾವುದೋ ಉದ್ದೇಶ ಇಲ್ಲ. ಸರ್ ಈ ಬಾರಿ ಗೆದ್ದಂತ ಮೇಡಮ್ ಅವರ ಲೀಡಿಂಗ್ ವೋಟ್ ಏನಿತ್ತು ಸರ್ ಈ ಬಾರಿ? 495 ಇದ್ದಂತದ್ದು ಲೀಡಿಂಗ್ ವೋಟ್ ಸರ್. ಲೀಡಿಂಗ್ 135. ಸರ್ ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್ ಮೇಡಮ್ ಅವರು? ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು. ಮೇಡಮ್ ಈಗ ತಾನೇ ನಿಮ್ಮ ಅವಧಿ ಶುರುವಾಗಿದೆ. ಈಗ ನಿಮ್ಮ ಬೆನ್ನೆಲುಬಾಗಿ ಈಗ ನಿಮ್ಮ ಮನೆಯವರೆಲ್ಲ ನಿಂತು ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಡ್ತಾ ಹೋಗ್ತಾ ಇದ್ದಾರೆ ಮೇಡಮ್. ಈ ಒಂದು ಅವಧಿಯಲ್ಲಿ ನಿಮ್ಗೆ ಯಾವ ರೀತಿ ಈಗ ಒಂದು ಜನಸೇವೆಯನ್ನ ನೀವು ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಮ್? ಅಂದ್ರೆ ಇವಾಗ 2 ತಿಂಗಳಾಯ್ತು ನಾವೀಗ ಜಾಯಿನ್ ತಗೊಂಡು. ಆದ್ರೆ ಈಗ ಅಂದ್ರೆ ಮೊದಲನೇದಾಗಿ ಜನಗಳ ಮೂಲಭೂತ ಹಕ್ಕುಗಳ ಸ್ಪಂದಿಸಿದೆ. ಅಂದ್ರೆ ನಮ್ಮ ವಾರ್ಡಿನಲ್ಲಿ ಅಂದ್ರೆ ಮೊದಲನೇದು ಸೇವಾ ಅಂದ್ರೆ ಒಳಚರಂಡಿ, ನೀರಿನ ವ್ಯವಸ್ಥೆ, ಇದನ್ನು ಮೊದಲು ನೋಡ್ಬೇಕಾಗಿದೆ. ಮೊದಲು ನೋಡ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಸರ್ ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿತ್ಕೊಂಡು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದ, ಅಥವಾ ಈಗ ನಿಮ್ಮ ಹಿರಿಕರು, ನಿಮ್ಮ ತಂದೆ ತಾಯಿ, ಸಹೋದರರು ಯಾರಾದ್ರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು? ಯಾರ್ಯಾರು ಸರ್? ಈಗ ನೀವು ಒಂದು ಈ ರಾಜಕೀಯ ಜೀವನದಲ್ಲಿ ಕಳೆದ ಬಾರಿನೂ ಸಹ ಸ್ಪರ್ಧಿಸಿ ಒಂದು ಜನಸೇವೆಯನ್ನು ಮಾಡ್ತಾ ಬರ್ತಾ ಇರುವಂತ ಸರ್. ಹಾಗಾಗಿ ಈಗ ನೀವೊಂದು ಯಾವ ರೀತಿ ಈಗ ಒಂದು ಜನಸೇವೆಯನ್ನ ಮಾಡ್ತಾ ಬಂದಂತ ಸರ್? ಈಗ ನಾವು ಮುಂದೆನೂ ಮಾಡ್ತಾ ಬಂದಿದ್ದೇವೆ, ಇನ್ನೂ ಮಾಡ್ತಾ ಇದ್ದೇವೆ, ಮುಂದೆನೂ ಮಾಡುತ್ತೇವೆ. ನಮಗೆ ಕೌನ್ಸಿಲರ್ ಆಗಿ ಮಾಡ್ಬೇಕಂದ್ರೆ ನಾವು ಮಾಡ್ತಾ ಬಂದಿದ್ದೇವೆ. ಜನರಿಂದ ನಮಗೆ ನೀವು ನಿಲ್ಸ್ಕೊಡ್ರಿ, ನೀವು ಒಂದು ಒಳ್ಳೆ ಜನ ಇದ್ದಾರೆ ಹೇಳೋದಕ್ಕೆ ನಾವು ಅತ್ತಿಗೆ ನಿಲ್ಲಿಸಿದ, ಬೇರೆ ಉದ್ದೇಶ ನಮ್ದು ಯಾವುದೂ ಇಲ್ಲ. ಒಂದು ಜನಸೇವೆ ಮಾಡೋದಕ್ಕೋಸ್ಕರ. ಹೌದು, ಜನಸೇವೆ. ಈಗ ನೀವು ಯಾವ ರೀತಿ ಒಂದು ಜನಸೇವೆನ, ಒಂದು ಸಮಾಜ ಸೇವೆಯನ್ನ ಈಗ ನೀವು ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ನೋಡು, ಸಮಾಜದಲ್ಲಿ ದೊಡ್ಡ ವಿಷಯವನ್ನು ಮಾಡಿದ್ದೇವೆ ನಾವು. ಹೆಂಜಾ ನಾಯ್ಕು, ನಮ್ಮ ಸಮಾಜ ಹೆಂಜಾ ನಾಯ್ಕು ದೊಡ್ಡ ವಿಷಯ, ಅದು ನಮ್ಮ ಸಮಾಜ ದೊಡ್ಡದು, ಅದನ್ನು ಮಾಡಿದ್ದೇವೆ ನಾವು. ಆಮೇಲೆ ಯಾವುದೋ ಒಂದು ಬಡ ಪರಿಸ್ಥಿತಿ ಬಂದ್ರೆ ಅಲ್ಲೂ ಹೋಗ್ಕೊಂಡು ನಾವು ನಿಂತ್ಕೊಂಡು ಮಾಡ್ತೇವೆ. ಯಾರಾದ್ರೂ ರೋಡ್ ಮೇಲೆ ಒಂದು ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಸಹ ನಾವು ಇಮಿಡಿಯೇಟ್ಲಿ ಪೊಲೀಸರು ಆಂಬುಲೆನ್ಸ್ ಬರೋಕ್ಕಿಂತ ಮೊದಲೇ ನಾವು ತಗೊಂಡು ಅವರನ್ನು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಸಿವಿಲ್ನಲ್ಲಿ ಯಾರು ಬೇಕಾದ್ರೆ ಕೇಳ್ರಿ. ಅದು ಸಲುವಾಗಿ ನಮ್ಮ ಜನ ಆಯ್ಕೆ ಮಾಡಿದಾರಲ್ಲ, ಆ ಒಂದು ಜನಸೇವೆಯನ್ನೇ ಸದಾಕಾಲ ಮಾಡ್ತಾ ಇರೋ. ಹೌದೌದು ಮೇಡಮ್. ಈಗ ಈ ಒಂದು ಅವಧಿಯಲ್ಲಿ ಈಗ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು, ಅದರಲ್ಲಿ ಅತಿ ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ಈಗ ನೀವು ಗಮನ ಸೆಳಿಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಮ್? ಈಗ ಈ ನೀರು ಮೂಲಭೂತ, ಬಡ ಜನರಿಗಾದ್ರೆ ಮೂಲಭೂತ ರೋಡ್, ನೀರು, ಮೂಲಭೂತ ಲೈಟ್. ನಾವು ಬಂದು ಕೂಡ ಈಗ ನಾವು ಬಂದು ಕೊಡ್ತೀವಿ, 1-2 ತಿಂಗಳಾಗಿದೆ ಅತಿ ಕೊಡ್ತೀವಿ. ನಾವು ನೋಡಿ ನಮ್ಮ ಏರಿಯಾ ತಿರುಗಾಡ್ತೀವಿ, ನಾವು ಎಷ್ಟು ಕ್ಲೀನ್ ಆಗಿಟ್ಟಿದ್ದೇವೆ. ಯಾವುದೋ ಒಂದು ಲೈಟ್ ಆಗಲಿ, ಸ್ವಚ್ಛತೆ ಆಗಲಿ, ಎಲ್ಲ ಕ್ಲೀನ್ ಆಗಿ ಇಟ್ಟಿದ್ದೇವೆ ನಾವು. ನಮ್ಗೆ ಉದ್ದೇಶ ಏನು ಗೊತ್ತುಂಟು? ನಮ್ಗೊಂದು ಒಳ್ಳೆ ಕೆಲಸ ಮಾಡಿದಾಗ ನಮ್ಮೊಂದು ಹೆಸರು ಬರಬೇಕು, ಜನರದ್ದು ಒಳ್ಳೆ ಆಗಬೇಕು. ಅದೇ ಒಂದು ಉದ್ದೇಶ ನಮ್ದು, ಮತ್ತೇನಿಲ್ಲ. ಒಂದು ಉದ್ದೇಶ ಇಟ್ಕೊಂಡು ಒಂದು ಜನಸೇವೆಯನ್ನು ಮಾಡ್ಬೇಕು ಅಂತ ಅನ್ಕೊಂಡ್ರು. ಹೌದು ಸರ್. ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಈಗ ನೀವು ಪ್ರವೇಶ ನೀಡಿದ್ರೆ ಜನತೆ ಈಗ ನಿಮ್ಮನ್ನ ಯಾವ ರೀತಿ ಒಂದು ಗುರುತಿಸೋದಾಗಿರ್ಲಿ, ಆ ಜನರ ಸಂಪರ್ಕ ಯಾವ ರೀತಿ ಈಗ ಇರುವಂತ ಸರ್ ಈಗ ನಿಮ್ಮೊಂದಿಗೆ? ನೋಡ್ರಿ, ಜನ ನಮ್ಗೆ ಎಲ್ಲರೂ ಗುರ್ತ ಮಾಡ್ತಾರೆ. ನಾವಂತ ಜನ ಎಲ್ಲರೂ ಗುರ್ತ ಮಾಡ್ತಾರೆ ನಮ್ಗೆ. ಎಲ್ಲಾದ್ರೂ ನೀವು ಬೇಕಾದ್ರೆ ಕೇಳ್ರಿ, ನಮ್ಗೆಲ್ಲ ಗುರ್ತ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಜನ ಕಡಿತೇವೆ ನಾವು. ಒಂದು ಜನರ ಒಂದು ಪ್ರೀತಿ ವಿಶ್ವಾಸದಿಂದ ಬರ್ತಾ ಇರೋದು. ಮೇಡಮ್, ಈಗ ನೀವೊಂದು ಈ ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಿರ, ಒಂದು ಮಹಿಳಾ ವ್ಯಕ್ತಿ ಆಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂತದ್ದು. ಹಾಗಾಗಿ ಈಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಒಂದು ಈಗ ಸಾಧಾರಣ ವ್ಯಕ್ತಿ ಆಗಿದ್ದ ಇಷ್ಟು ವರ್ಷ ಕಾಲ, ಈಗ ಒಂದು ದಿಢೀರ್ ಅಂತ ಮೊದಲನೇ ಬಾರಿನೇ ಸಹ ನೀವು ನಿಂತು ಜಯಶ್ರೀರಾಗಿದ್ದೀರಾ. ಹಾಗಾಗಿ ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ಈಗ ನಿಮ್ಗೆ? ಅಂದ್ರೆ ಈಗ ಏನನ್ಸ್ತದೆ ಅಂದ್ರೆ ಹುಮ್ಮಸ್ ಬರ್ತಾ ಇದೆ ನಮ್ಗೆ. ಅಂದ್ರೆ ಏನಾದ್ರೂ ಮಾಡಿ ಈ ರೀತಿ ಆದ್ರೂ ಒಂದು ಜನಸೇವೆ ಮಾಡ್ಬೇಕು ಅಂತ ಹೇಳಿ. ಮೊದಲು ಹೌಸ್ ವೈಫ್ ಆಗಿ ಮನೆಯಲ್ಲಿ ಓದಿದ್ನಲ್ಲ, ಈಗ ಹೊರಗಡೆ ಬಂದ್ಮೇಲೆ ಈಗ ಡೈರೆಕ್ಟ್ಲಿ ಆಗಲಿ ಇಂಡೈರೆಕ್ಟ್ಲಿ ಆಗಲಿ ಅವರಿಗೆ ಜನಸೇವೆ ಮಾಡಬೇಕು, ಅವ್ರ ಮೂಲಭೂತ ಹಕ್ಕುಗಳಿಗೆ ಸ್ಪಂದಿಸಬೇಕು ಅಂತ ಅನಿಸ್ತಾ ಸರ್. ಈಗ ಮೇಡಮ್ ಅವರು ಆಯ್ಕೆ ಆಗಿದ್ದಾರೆ. ಈಗ ನಿಮ್ಗೆ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಗುರುಗಳು ಅಂತ ಯಾರ ಇದಾರ ಸರ್? ಈಗ ಗುರುಗಳಂದ್ರೆ ಇವರೇ ಮುಂದೆ ಹೋಗಿದ್ರು ರಾಜಕೀಯದಲ್ಲಿ, ನಿಮ್ಮ ತಮ್ಮವರೇ.
ಅವರ ಒಂದು ಹಾದಿಯಲ್ಲಿ ಈಗ ನಂತರ ನಿಮ್ಮ ಮನೆಯವ್ರನ್ನ ಸಹ ನಿಲ್ಸಿ ನೀವು ಇದು ಮಾಡಿದ ಸರ್. ಈಗ ನಿಮ್ಗೆ ಹೇಗೆ ಅನ್ನಿಸ್ತು ಸರ್, ಈಗ ಮೇಡಮ್ ಅವ್ರು ಬಂದ್ರೆ ಈ ವಾರ್ಡ್ ಅಲ್ಲಿ ಯಾವ ರೀತಿ ಒಂದನ್ನು ಮಾಡ್ಬೋದು ಅಂತ ಅನ್ಕೊಂಡ್ರಿ ಸರ್? ಈಗ ನೀವು ನೋಡ್ರಿ 7 ನಂಬರ್ ವಾರ್ಡ್ ನಲ್ಲಿ ನಾನು ನಿಂತ್ಕೊಂಡಿದ್ದೆ, 8 ನಂಬರ್ ವಾರ್ಡ್ ನಲ್ಲಿ ಮತ್ತಿಗೆ ನಿಂತ್ಕೊಂಡಿದ್ದು. ನಾನು ಕೇವಲ ಒಂದು 20 ವೋಟ್ ನಲ್ಲಿ ಡಿಫೀಟ್ ಆಗಿದ್ದೇನೆ. ಆ ವಾರ್ಡ್ ನಲ್ಲಿ ನಿಂತ್ಕೊಂಡು 10 ವರ್ಷ ತನಕ ಕೆಲಸ ಮಾಡಿದ್ರು. ಅವ್ರ ಪೊಲೀಸ್ ಕೇವಲ ಒಂದು 10-20 ವೋಟ್ ನಲ್ಲಿ ಡಿಫೀಟ್ ಆಗಿದ್ದೇನೆ. ಬಹಳ ಖುಷಿ ಆಗಿದೆ. ಗೊತ್ತು, ಮೊದಲನೇ ಬಾರಿಗೆ ಒಂದಷ್ಟು ವೋಟ್ ನಲ್ಲಿ ಕವರ್ ಮಾಡಿದ್ರೆ ಬಹಳ ಖುಷಿ ಆಗ್ತದೆ. ಅಂದ್ರೆ ಜನ ನಮ್ಗೆ ಅಷ್ಟೊಂದು ಪ್ರೀತಿ ಮಾಡಿದ್ದಾರೆ, ಅದು ಬೇರೆ ಏರಿಯಾದಲ್ಲಿ ಹೋಗ್ಕೊಂಡು. ಇದೊಂದು ನಮ್ಮ ಏರಿಯಾ, ನಮ್ಮ ಅತ್ತಿಗೆ ಒಂದು ಏರಿಯಾ ಆಗಿದ್ದಾರೆ. ನಾವು ಬೇರೆ ಏರಿಯಾ ಹೋಗ್ಕೊಂಡು ಅಷ್ಟು ಫೈಟ್ ಮಾಡಿದ್ರೆ ಅಂದ್ರೆ ಜನ ನಾವು ಎಷ್ಟು ಪ್ರೀತಿಯಿಂದ ಇದ್ದಿದ್ದೇವೆ ನೀವು ನೋಡಿ. ಅಲ್ಲಿ ಇದೇ ಏರಿಯಾದಲ್ಲಿ ಏನಾದ್ರು ನೀವು ಸ್ಪರ್ಧಿಸಿದ್ರೆ ಸಹ ನೀವು ಖಚಿತವಾಗಿ ಲೀಡರ್ ಬರ್ಬೋದು. ಅಂದ್ರೆ ಮಹಿಳಾ ಇದಕ್ಕಾಗಿದ್ದಕ್ಕೆ ನಾನು ನೀವು ಅಲ್ಲಿಗೆ ಸರ್ ಈಗ ನಿಮ್ಗೆ ಒಂದು ಅನುಭವದಿಂದ ನೀವು ಇದಾದಂತಾಯ್ತು. ಹೌದು. ಈಗ ಸರ್ ಈಗ ಈ ಒಂದು ವಾರ್ಡ್ ನಲ್ಲಿ ಈಗ ನಿಮ್ಗೆ ಈಗ ಯಾವ ರೀತಿ ಹೆಚ್ಚಿನ ಆದ್ಯತೆ ನೀಡಬೇಕು, ಆ ಜನತೆಗೆ ಏನ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿರುವಂತ ಸರ್? ಈಗ ನಮ್ಮ ಏರಿಯಾದಲ್ಲಿ ಬಡವರಿದ್ದಾರೆ, ಬಹಳ ಬಡವರಿದ್ದಾರೆ. ಬಡವರಿಗೆ ಒಂದು ನೀರಿನ ವ್ಯವಸ್ಥೆ ಈಗ ಏನ್ ಗೊತ್ತುಂಟು, ಒಂದು ನೀರು, ಒಂದು ರೋಡ್ ಮತ್ತು ಒಂದು ಸಣ್ಣ ಪುಟ್ಟ ಒಂದು ಏನಾದ್ರೂ ಒಂದು ದೊಡ್ಡ ಬೇಕನ್ಕೊಂಡು ಇಷ್ಟೇ. ಬೇರೆಯವರಿಗೆ ರೋಟಿ ಕಬಡ ಅವರ ಮಕ್ಕಳ ಜೀವನದಲ್ಲಿ ಮನುಷ್ಯನಿಗೆ ಬಡವರಿಗೆ 3 ಬೇಕಾಗ್ತದೆ. 3 ಅದನ್ನು ಅದಕ್ಕೆ ಕೊಡ್ಬೇಕು ನಾವು ಹೇಗಾದ್ರೂ ಮಾಡಿ. ಅದೇ ಒಂದು ಉದ್ದೇಶ. ಜನರಿಗೆ ನಮ್ಮ ಸಮಾಜ ಜನರು ಅಷ್ಟೇ ಇಲ್ಲ, ಈ ಏರಿಯಾದಲ್ಲಿ 8 ನಂಬರ್ ವಾರ್ಡ್ನಲ್ಲಿ ಎಷ್ಟು ಯಾವುದೋ ಸಮಾಜ ಇರಲಿ ಅವರನ್ನ ಎಲ್ಲರಿಗೆ ಒಟ್ಟಿಗೆ ಕೂಡ್ಕೊಂಡು ತಗೊಂಡು ಹೋಗ್ಬೇಕು. ಒಂದೇ ಸಮಾಜ ತಗೊಂಡು ಹೋಗೋದು ಪೂರ್ತಿ ಜನ ನಮ್ಮನ್ನು ನೋಡ್ರಿ, ನಮ್ಗೆ ಸ್ವಲ್ಪ ಜನ ಓಟ್ ಹಾಕಿದ್ರೆ ಹಾಕ್ಲಿಲ್ಲ, ಅದು ಉದ್ದೇಶ ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರಿಗೆ ನಾವು ಕೂಡ್ಕೊಂಡು ತಗೊಂಡು ಹೋಗ್ಬೇಕು, ಅದೇ ನಮ್ಮ ಉದ್ದೇಶ. ಖಂಡಿತ ಮೇಡಮ್. ಅದೇ ರೀತಿ ಈಗ ನೀವೊಂದು ಈ ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ನೀವೊಂದು ವಾರ್ಡಿನ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶನಾಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲಾ ಜನತೆಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅಂದ್ರೆ ಜನತೆ ನನ್ನನ್ನ ಇಲೆಕ್ಟ್ ಮಾಡಿ ತಂದಿದ್ದಕ್ಕೆ ತುಂಬಾ ಆಭಾರಿಯಾಗಿದ್ದೇನೆ. ಅವರು ಯಾವುದೇ ಮೂಲಭೂತ ಹಕ್ಕು, ಅವರ ಬಡತನಗಳನ್ನ ನಿವಾರಿಸಲು ನನ್ನಿಂದ ಆಗಬೇಕಾದಂತಹ ಎಲ್ಲ ಆದ್ಯತೆಗಳನ್ನ ಸರ್ಕಾರದ ಮೂಲಕ ನಾನು ಅವರಿಗೆ ನಿಭಾಯಿಸೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಸರ್ ಈಗ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಎಲ್ಲಾ ಜನ ಸಂಪೂರ್ಣ ಈಗ ಮೇಡಮ್ ಜೊತೆ ಅವ್ರ ಸಹಾಯ ನನಗೆ ಮುಖ್ಯ. ಅವ್ರದ್ದು ನನ್ನ ಮೈದ್ನವ್ರದ್ದು ಸಹಾಯ ನನಗೆ ಮುಖ್ಯ. ಅವ್ರ ಸಹಾಯದಿಂದ ನಾ ಎಲ್ಲ ಅವ್ರ ಜನರ ಮೂಲಭೂತ ಹಕ್ಕು ಅದೆಲ್ಲ ಸ್ಪಂದಿಸಿ ನಾ ಪ್ರಯತ್ನಿಸುತ್ತೇನೆ. ಸರ್ ಈಗ ನೀವು ಯಾವ ರೀತಿ ಆ ಜನತೆಗೆ ಈ ಬಾರಿ ನೀವು ಸೋಲನ್ ಕಂಡಿದ್ರು ಸಹ ಒಂದು ಜನಸೇವೆ ಮಾಡ್ತಾ ಹೋಗ್ತಾ ಇರುವಂತದ್ದು ಈಗಲೂ ಸಹ, ಹಾಗಾಗಿ ಅವ್ರಿಗೆ ನೀವು ಯಾವ ರೀತಿ ಒಂದು ಧನ್ಯವಾದ ಹೇಳಕ್ ಇಷ್ಟ? ನಾವು ಇಲೆಕ್ಷನ್ ಆದ ಮರು ದಿವಸನೇ ಅಭಿನಂದನೆ ಕೊಟ್ಟಿದ್ದೇವೆ ಪೇಪರ್ ನಲ್ಲಿ. 7 ನಂಬರ್ 8 ನಂಬರ್ ವಾರ್ಡ್ ಎಲ್ಲ ಜನತೆಗೆ ಅಭಿನಂದನೆ ಕೊಟ್ಟಿದ್ದೇವೆ. ನಾವು ಇಲೆಕ್ಟ್ ಆಗ್ಲಿ ಡಿಪೀಟ್ ಆಗ್ಲಿ ಜನ ನಮ್ಮನ್ನು ನಂಬಿದ್ದಾರೆ, ಅವರನ್ನು ನಾವು ಅಭಿನಂದನೆ ಕೊಟ್ಟಿದ್ದೇವೆ ಪೇಪರ್ ಅಲ್ಲಿ. ಯಾರು ವಾರ್ಡ್ನಾರು ಕೊಡ್ಲಿಲ್ಲ, ನಾವು ಇಲೆಕ್ಷನ್ ಆದ ಮರು ದಿವಸನೇ ಕೊಟ್ಟಿದ್ದೇವೆ. ನೀವು ಬೇಗ ಪೇಪರ್ ತಗೊಂಡು ನೋಡಿ, ಮೊದಲೇ ಕೊಟ್ಟಿದ್ದೇವೆ. ನಾವು ವಿನ್ ಆಗ್ಲಿ ಇಲ್ಲ ಡಿಪೀಟ್ ಆಗ್ಲಿ ಜನ ನಾವು ಆಶೀರ್ವಾದ ಕೊಟ್ಟಿದ್ದಾರೆ ನಮ್ಗೆ, ನಾವು ಅಭಿನಂದನೆ ಕೊಟ್ಟಿದ್ದೇವೆ. ನಾವು ಪೇಪರ್ ನಲ್ಲಿ ಮರು ದಿವಸನೇ ಕೊಟ್ಟಿದ್ದೇವೆ. ಇಲೆಕ್ಟ್ ಅಲ್ಲ, ಇಲೆಕ್ಷನ್ ಆದ ದಿವಸ ಕೊಟ್ಟಿದ್ದೇವೆ, ಮರು ದಿವಸ ಕೊಟ್ಟಿದ್ದೇವೆ. ಇಲೆಕ್ಟ್ ಆದ ದಿವಸ ಅಲ್ಲ, ಇಲೆಕ್ಷನ್ ಆದ ಮರು ದಿವಸ ಕೊಟ್ಟಿದ್ದೇವೆ. ನೀವು ಬೇಗ ಪೇಪರ್ ತಕೊಂಡು ನೋಡ್ರಿ. ಅಷ್ಟು ಒಂದು ಜನರ ಮೇಲೆ ಸಂಪೂರ್ಣ ನಮ್ಗೆ ಬರ್ಲಿಲ್ಲ ಅಂತದೇನಿಲ್ಲ, ಅವ್ರ ಮೇಲೆ ಫುಲ್ ನಮ್ಗೆ ನಾವು ಡಿಪೀಟ್ ಆಗಿದೆ ಅಂತ ಒಬ್ಬ ಜನರಿಗೆ ಏನು ಹೇಳಿಲ್ಲ, ಅದು ನಮ್ಮ ಒಪ್ಪೋಸಿಟ್ ನಿಂತವ್ರು ಏನು ಹೇಳಿದ ಆಗಿಲ್ಲ. ಜನ ನೋಡು, ಜನ ಬೆಂಬಲದಿಂದಲೇ ನಾವು ನಿಂತಿದ್ದು. ಪ್ರತಿಯೊಂದಕ್ಕೂ ಆ ಜನತೆಯ ಸಹಾಯ ಮುಂದೆನೂ ಅವ್ರ ಸಹಾಯ ಬೇಕು ನಮ್ಗೆ. ಒಂದೇ ಅಲ್ಲ ಒಂದು ಮುಗಿತ್ತು ಅದಲ್ಲ, ಮುಂದೆ ಸಹ ಅವ್ರ ಆಶೀರ್ವಾದ ಬೇಕು. ಇದೇ ರೀತಿ ಮುಂದೆ ಸಂಪೂರ್ಣ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಇಲೆಕ್ಟ್ ಆಗೋಗಿದ್ದ ಮೊದಲು ಎಷ್ಟೊಂದು ಕೆಲಸ ಮಾಡ್ತೇವೆ, ಇನ್ನು ಮೇಲೆ ಮತ್ತೆ ಅದಕ್ಕಿಂತ 4 ಪಟ್ಟು ಹೆಚ್ಚಿಗೆ ಮಾಡ್ತೇವೆ, ಅದು ಕಡಿಮೆ ಮಾಡೋದಿಲ್ಲ. ಅವಾಗ ನಮ್ಮ ಕಡೆಗೆ ಪವರ್ ಇಲ್ಲ ಆಗಿತ್ತು. ಇವತ್ತು ನಮ್ಮ ಕಡೆಗೆ ಒಂದು ಕೌನ್ಸಿಲ್ ಇದೆ, ನಮ್ಮ ಹತ್ರ ಒಂದು ಮುನ್ಸಿಪಾಲಿಟಿಯಲ್ಲಿ ಹೋಗ್ಕೊಂಡು ಮಾತಾಡುವಂತ ನಾವು ಮೊದಲು ಇಲೆಕ್ಟ್ ಆಗೋ ಮೊದಲು ಹೆಲ್ಪ್ ಮಾಡ್ತಾ ಇರುವಂತದ್ದು. ಈಗ ಅದಕ್ಕೊಂದು ಸಿಕ್ಕಿದೆ ಅಷ್ಟೇ. ಎಲ್ಲದಕ್ಕೂ ಒಂದು ಅಧಿಕಾರ ಅನ್ನೋದಿದ್ರೆ ಸಂಪೂರ್ಣ ಒಂದು ಕೆಲಸ ಕಾರ್ಯಗಳನ್ನು ಜನತೆಗೆ ಈಸಿಯಾಗಿ ಸ್ಪಂದಿಸಬಹುದು ಅನ್ನೋದು ನಿಮ್ಮ ಮಾತಿನ ಮೂಲಕ ತಿಳಿಸಕ್ಕೆ ಇಷ್ಟಪಡುವಂತ. ಸರ್ ಈಗ ಅದೇ ರೀತಿ ಒಂದು ರಾಜಕೀಯ ಜೀವನಕ್ಕೆ ನೀವು ಸಂಪೂರ್ಣವಾಗಿ ಪ್ರವೇಶ ನೀಡಿ ಈಗ 3 ಜನರು ಸಹ ಸೇರಿ ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ನಿಮ್ಮ ಒಂದು ವಾರ್ಡ್ ಸ್ವಚ್ಛತೆಯಿಂದ ಇಟ್ಕೊಂಡು ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಆ ಜನತೆ ಎಲ್ಲರೂ ಈಗ ಯಾವ ರೀತಿ ಈಗ ನಿಮ್ಮ ಜೊತೆಗೆ ಈಗ ಮೊದಲಿನ ಇದ್ದಕ್ಕೂ ಈಗಿನಕ್ಕೂ ಎಷ್ಟು ಭಾಗ ಈಗ ಕೆಲಸ ಕಾರ್ಯಗಳಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ನೋಡು, ಬಹಳ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಮೊನ್ನೆ ಹೋಗ್ಕೊಂಡು ನೋಡಿದ್ರೆ ಕೆಲಸನೇ ಆಗಲಿಲ್ಲ, ಬಿಲ್ ಪಾಸ್ ಆಗಿದ್ದಾವೆ. ಅದನ್ನು ನಾವೀಗ ತಕೀಕತ್ ಮಾಡ್ತೇವೆ, ನಿಜ ನೀತಿ ಏನು ಗೊತ್ತಾಗ್ತದೆ ಸಂಪೂರ್ಣವಾಗಿ. ಈಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್, ಎಷ್ಟು ಭಾಗ ಆಗಿದೆ ಅಂತ? ಆಗಿದೆ ಅಂದ್ರೆ ನೋಡ್ರಿ ಏನಾಗಿದೆ, ಒಂದು ಲೈಟ್ ಹಾಕಿದ್ರೆ ಆಗ್ಲಿಲ್ಲ,
ನೋಡಿ ಒಂದೊಂದು ಬಾವಿ ಮಾಡಿದ್ದಾರೆ. ಬಾವಿ ಅಂದ್ರೆ ಅದು ಸಾರ್ವಜನಿಕ ಬಾವಿ ಇರಬೇಕು, ಎಲ್ಲರಿಗೂ ಅದೊಂದು ನೀರಿನ ಸಹಾಯ ಇರಬೇಕು. ಯಾರ್ದೋ ಜಾಗದಲ್ಲಿ ಹೋಗ್ಕೊಂಡು ಅವರಿಗೆ ಯಾರು ಜನರಿಗೆ ಬರ್ಲಿಕ್ಕೆ ಕೊಡೋದಿಲ್ಲ, ಅದನ್ನು ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಅಲ್ಲಿಗೆ ಒಂದು ಬಾವಿಗೆ ಒಂದು ಬೋರ್ಡ್ ಹಾಕಬೇಕು ಅಂದ್ಕೊಂಡು ಪ್ರತಿಯೊಬ್ಬ ಜನರಿಗೆ ಅದು ನೀರು ಸಿಗಬೇಕು. ಈಗ ನೋಡು ಚರಂಡಿ ಒಂದೂ ಇಲ್ಲ, ನಮ್ಮ 8 ವಾರ್ಡಿಗೆ ಚರಂಡಿನೇ ಇಲ್ಲ, ಅದೊಂದು ಚರಂಡಿ ಮಾಡಬೇಕು. ರೋಡ್ ಹಾಳಾಗಿದೆ, ರೋಡ್ ಒಂದು ಹಾಳಾಗಬೇಕು ಮಾಡಬೇಕು ಅಂತ ಅನ್ಕೊಂಡ್ರು. ಈ ವಾರ್ಡಿಗೆ 2 ಬಾವಿ ಇದೆ, 2 ಬಾವಿ ಓನ್ ಜಾಗದಲ್ಲಿ ಗೌರ್ಮೆಂಟ್ ಜಾಗ ಇದೆ. ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ಲಿಕ್ಕೆ ದಾರಿನೂ ಇಲ್ಲ, ಬಾವಿಗೆ ಬಾವಿಯಿಂದ ನೀರು ಎಲ್ಲರಿಗೂ ಸಿಗ್ಬೇಕಾಗಿ ಮಾಡಬೇಕು ಅಂತ ಅನ್ಕೊಂಡಿರುವಂಥದ್ದು. ನೋಡಿದ್ರಲ್ಲ ಸರ್, ಇಷ್ಟು ಕಾಲ ನಮ್ಮ ಜೊತೆ ಮಾತನಾಡಿದಂತ ವಾರ್ಡ್ ಕೌನ್ಸಿಲರ್ ಯಾವ ರೀತಿ ಅವರ ಒಂದು ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಹೋದ್ರು ಅಂತ. ಅವರೊಬ್ಬ ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ನಿಮ್ಮ ಒಂದು ಜನಸೇವೆ ಮಾಡೋದಕ್ಕಾಗಿ ನಿಮ್ಮ ಒಂದು ಪ್ರತಿಯೊಂದು ವಾರ್ಡಿನ ಜನತೆ ಬಗ್ಗೆನೂ ಅವರು ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಅಂತ. ಇದೇ ರೀತಿ ಅವರು ಇನ್ನು ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಮಸ್ಕಾರ.